ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 219ನೇ ಎಪಿಸೋಡ್ನಲ್ಲಿ ವಯಲಿನ್ ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ವಿದ್ಯಾರ್ಥಿಗಳೇ, ಕೆಲವೊಂದು ಪ್ರಶ್ನೆಗಳು ಬರ್ತಾವ. ಅವು ಯಾವ ಪ್ರಶ್ನೆ ಅಂತಂದರೆ, ಕ್ವಶನ್ ನಂಬರ್ 1, ವಯಲಿನ್ ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಸಂಕ್ಷಿಪ್ತದಲ್ಲಿ ಬರೆಯಿರಿ. ಕ್ವಶನ್ ನಂಬರ್ 2, ವಯಲಿನ್ ವಾದ್ಯವನ್ನು ಸೋಲೋ ಕಾರ್ಯಕ್ರಮದಲ್ಲಿ ಮತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಉಪಯೋಗಿಸುತ್ತೇವೆ, ಇದನ್ನು ಕುರಿತು ಬರೆಯಿರಿ. ಕ್ವಶನ್ ನಂಬರ್ 3, ವಯಲಿನ್ ವಾದ್ಯದ ಜನ್ಮ ಹೇಗೆ ತಾಳಿತು ಮತ್ತು ವಿದ್ವಾನರ ವಿಭಿನ್ನವಾದ ವಾಕ್ಯಗಳನ್ನು ಬರೆಯಿರಿ ಅಥವಾ ವಿಭಿನ್ನವಾದ ಭಿನ್ನಾಭಿಪ್ರಾಯವನ್ನು ಬರೆಯಿರಿ. ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ದ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ವಯಲಿನ್ ವಾದ್ಯ. ಕ್ವಶನ್ ನಂಬರ್ 5, ಎಕ್ಸ್ಪ್ಲೇನ್ ಹೂ ಇನ್ವೆಂಟೆಡ್ ದಿ ವಯಲಿನ್ ಇನ್ಸ್ಟ್ರೂಮೆಂಟ್. ವಿದ್ಯಾರ್ಥಿಗಳೇ, ವಯಲಿನ್ ಬಗ್ಗೆ ಹೇಳಬೇಕು ಅಂತಂದರೆ, ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೇನು ಗೊತ್ತಾಗ್ತದೆ ಅಂತಂದರೆ, ಎಷ್ಟೋ ವಾದ್ಯಗಳಲ್ಲಿ ವಯಲಿನ್ ವಾದ್ಯವೂ ಕೂಡ ಒಂದು ಪ್ರಸಿದ್ಧ ಮತ್ತು ಜನಪ್ರಿಯ ತಂತಿ ವಾದ್ಯವಾಗಿದೆ. ವಯಲಿನ್ ವಾದ್ಯಕ್ಕೆ ಕಿಂಗ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಕರೆಯುತ್ತಾರೆ. ವಯಲಿನ್ ವಾದ್ಯ ವಿತತ ಜಾತಿಯ ಅಂಗವಾಗಿದೆ. ವಯಲಿನ್ ವಾದ್ಯವನ್ನು ನಾವು ಸ್ವತಂತ್ರವಾಗಿಯೂ ಬಾರಿಸ್ತೇವೆ, ಅಂದ್ರೆ ಸೋಲೋ ಕಾರ್ಯಕ್ರಮವೂ ಕೊಡ್ತೀವಿ, ಮತ್ತು ಸಂಗೀತ ಕೂಡ ನಾವು ವಯಲಿನ್ದಲ್ಲಿ ಬಾರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ವಯಲಿನ್ ವಾದ್ಯವನ್ನು ಬೋ ಅಥವಾ ಕಮಾನ್ ಅದರಿಂದ ನುಡಿಸಲ್ಪಡುತ್ತೇವೆ. ಆದರೆ ವಯಲಿನ್ ಬಾರಿಸಬೇಕು ಅಂತಂದರೆ ಬೋ ಇರಬೇಕು ಅಥವಾ ಕಮಾನು, ಅದರಿಂದ ವಯಲಿನ್ ವಾದ್ಯವನ್ನು ನುಡಿಸಲಿಕ್ಕೆ ಬರುತ್ತದೆ. ವಯಲಿನ್ ವಾದ್ಯದಲ್ಲಿ 2 ಪ್ರಕಾರದ ಶೈಲಿಗಳಿವೆ. ಒಂದು ಗಾಯಕಿ ಶೈಲಿ ಇದೆ, ಮತ್ತೊಂದು ಗತ್ತಕಾರಿ ಶೈಲಿ ಇದೆ. ಇನ್ನು ಸಾಮಾನ್ಯವಾಗಿ ವಯಲಿನ್ ಹೆಂಗೆ ಕೂಡಿಸ್ತಾರಪ್ಪ, ಯಾವ್ಯಾವ ಸ್ವರಕ್ಕೂ ಕೂಡಿಸ್ತಾರಂತ ನಾವು ವಿಚಾರ ಮಾಡಿದಾಗ, ಸಾಮಾನ್ಯವಾಗಿ ವಯಲಿನ್ ವಾದ್ಯವನ್ನು ಪಸ 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 ಈ ಸ್ವರಗಳಿಂದ ವಯಲಿನನ್ನು ಕೆಲವು ಜನ ಕೂಡಿಸ್ತಾರೆ. ಇನ್ನು ಕೆಲವು ಜನರು ಸ ಪ ಸ ಪ ಅಂದರೆ ಸ ಪ ಸ ಪ ಈ ಟ್ಯೂನಿಂಗ್ ಮಾಡಿ ಇದರಲ್ಲಿ ಕೆಲವು ಮಂದಿ ಬಾರಿಸ್ತಾರೆ. ಇನ್ನು ವಿದೇಶದಲ್ಲಿ ಇರುವವರು ಮ ಸ ಪ ರೇ ಮ ಸ ಪ ರೇ ಇವುಗಳಿಂದ ಟ್ಯೂನಿಂಗ್ ಮಾಡಿ ವಯಲಿನನ್ನು ಬಾರಿಸ್ತಾರೆ. ವಯಲಿನ್ದಲ್ಲಿ 2 ಪ್ರಕಾರ ಇದೆ. ಒಂದು ವಯಲಿನು 4 ತಂತಿದಿದೆ, ಮತ್ತೊಂದು ವಯಲಿನು 5 ತಂತಿಯಲ್ಲಿ ಬಾರಿಸ್ತಾರೆ. ಅಂದರೆ ಒಂದು 4 ತಂತಿಯ ವಯಲಿನು, ಒಂದು 5 ತಂತಿ ವಯಲಿನ್ ಇದೆ ಎಂಬುದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನು ವಯಲಿನ್ ಇವ್ರದ್ದು ಒಂದೇ ಶಬ್ದ, ವಯಲಿನ್ ಒಂದೇ ವಾದ್ಯ, ಆದರೆ ಅದಕ್ಕೆ 3-4 ಹೆಸರುಗಳಿವೆ. ಅವು ಯಾವ ಹೆಸರಪ್ಪ ಅಂತಂದರೆ, ಪಿಟೀಲ್, ವಯಲಿನ್, ಕೋಕಾ, ಫೀಡಲ್ ಅಂತ ಈ 4 ಹೆಸರುಗಳು ಬರ್ತಾವ. ಅಂದರೆ ವಯಲಿನ್ ಇರೋದು ಒಂದೇ, ಆದರೆ ಅದಕ್ಕೆ 4 ಹೆಸರುಗಳಿವೆ. ಇನ್ನು ಆ 4 ಹೆಸರುಗಳನ್ನು ಎಲ್ಲೆಲ್ಲಿ ಕರೀತಾರ ಅನ್ನೋದನ್ನು ವಿಚಾರ ಮಾಡಿದಾಗ, ದಕ್ಷಿಣ ಭಾರತದಲ್ಲಿ ಪಿಟೀಲ್ ಅಂತ ಕರೀತಾರೆ. ಪಿಟೀಲ್ ಅಂದರು ವಯಲಿನ್ ಅಂದರು ಬೋತ್ ಆರ್ ಸೇಮ್, ಆದರೆ ದಕ್ಷಿಣ ಭಾರತದಲ್ಲಿ ಪಿಟೀಲ್ ಅಂತ ಕರೀತಾರೆ. ಮಹಾರಾಷ್ಟ್ರದೊಳಗೆ ಫೀಡಲ್ ಅಂತ ಕರೀತಾರೆ. ಹಳ್ಳಿ ಒಳಗೆ ಕೋಕಾ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಬೇಲ ಅಂತ ಕರೀತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ವಯಲಿನ್ ಅಂತ ಕರೀತಾರೆ. ನೋಡ್ರಿ, ವಯಲಿನ್ ವಾದ್ಯ ಇರೋದು ಒಂದೇ, ಅದಕ್ಕೆ 4 ಹೆಸರವ. ಯಾವ ಹೆಸರವು? ಪಿಟೀಲ್ ಅಂತಾರೆ, ಫೀಡಲ್ ಅಂತಾರೆ, ಕೋಕಾ ಅಂತಾರೆ, ಬೇಲ ಅಂತಾರೆ ಮತ್ತು ವಯಲಿನ್ ಅಂತ ಕರೀತಾರೆ. ಇವೆಲ್ಲ ಶಬ್ದ ಒಂದೇ, ವಯಲಿನ್ ಇರೋದು ಒಂದೇ, ಹೆಸರುಗಳು ಬೇರೆ ಬೇರೆ ಇವೆ. ಇನ್ನು ಭಾರತದಲ್ಲಿರುವಂಥ ವಯಲಿನ್ ವಾದ್ಯಕ್ಕೆ, ಭಾರತದಲ್ಲಿ ವಯಲಿನ್ ವಾದ್ಯಕ್ಕೆ ಸ್ಥಾನ, ಮಾನ, ಗೌರವ, ಪ್ರಸಿದ್ಧಿ ಪಡಿಸಿದ ಶ್ರೇಯಸ್ಸು ಯಾರಿಗೆ ಸಲ್ತದ ಅಂದರೆ, ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರಿಗೆ ಸಲ್ತದ, ದಿವಂಗತ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಗೆ ಸಲ್ತದ, ಶ್ರೀಧರ್ ಪಾರ್ಶ್ಕರ್ ಅವರಿಗೆ ಸಲ್ತದ, ಪಂಡಿತ್ ವಿ.ಜಿ. ಜೋಗ್ ಅವರಿಗೆ ಸಲ್ತದ, ಮತ್ತು ಪಿಟೀಲ್ ಚೌಡಯ್ಯ ಇವರಿಗೆ ಸಲ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಪಿಟೀಲ್ ಚೌಡಯ್ಯ, ಪಿಟೀಲ್ ಅಂದರೆ ವಯಲಿನ್ ಬಾರಿಸುವಂಥ ಚೌಡಯ್ಯ ಅವರ
ಸ್ಮಾರಕವನ್ನು ಮಾಡಿದಾಗ ಅದನ್ನು ಸ್ಮಾರಕ ಎಲ್ಲಿ ಮಾಡಿದಾರಪ್ಪ ಅಂದರೆ ಬೆಂಗಳೂರಲ್ಲಿ ಮಾಡಿದ್ದಾರೆ. ಆ ಸ್ಮಾರಕ ಹೆಂಗದ, ಆ ಬಿಲ್ಡಿಂಗ್ ಹೆಂಗದ ಅಂತಂದರೆ ಅದನ್ನು ನೋಡಿದ್ರೆ ಸಾಕು ನಮಗೆ ವಯಲಿನ್ ಸೆನ್ಸ್ ಬರ್ತದ. ಅಂದ್ರೆ ವಯಲಿನ್ ಹೆಂಗದಲ್ಲ ಹಂಗನೇ ಆ ಕಟ್ಟಡವನ್ನು ಕೂಡ ಕಟ್ಟಿದ್ದಾರೆ. ನಾವು ಅಲ್ಲಿ ಹೋಗ್ಬೇಕಂದ್ರೆ ವಯಲಿನ್ ಒಳಗೆ ಸ್ಟೆಪ್ ಎಲ್ಲ ಮಾಡಿದ್ದಾರೆ, ಆ ವಯಲಿನ್ ಹಿಡ್ಕೊಂಡೇ ನಾವು ಒಳಗೆ ಹೋಗ್ಬೇಕಾಗ್ತದೆ. ಆದರೆ ವಯಲಿನ್ ಎಂಬುದು ನಮ್ಮ ತಲೆಯಲ್ಲಿ ಬಿಂಬ ಮೂಡ್ತದೆ. ಏನಿದು ಬಿಲ್ಡಿಂಗ್ದಲ್ಲಿ ವಯಲಿನ್ ಮಾಡಿರಲ್ಲ, ಏನಿದು ಹಕ್ಕಿಕತ ಅಂದಾಗ ಅದು ಪಿಟೀಲ್ ಚೌಡಯ್ಯ ಅವರ ಸ್ಮಾರಕ ಎಂಬುದು ಕೂಡ ನಮಗೆ ಗೊತ್ತಾಗ್ತದೆ. ಅಂದರೆ ವಯಲಿನ್ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಅನ್ನಲಿಕ್ಕೆ ಆ ಬಿಲ್ಡಿಂಗ್ಗೆ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದು ಬೆಂಗಳೂರಿನಲ್ಲಿ ಇದೆ. ಬೇಕಾದ್ರೆ ವಿದ್ಯಾರ್ಥಿಗಳು ಹೋಗಿ ನೋಡಬಹುದು ಪಿಟೀಲ್ ಚೌಡಯ್ಯ ಸ್ಮಾರಕ ಎಲ್ಲಿದೆ ಅಂತಂದ್ರೆ ಯಾರಾದರೂ ಹೇಳ್ತಾರೆ. ಇನ್ನು ವಯಲಿನ್ ವಾದ್ಯದ ಜನ್ಮ ಹೆಂಗೆ ತಾಳತು ಮತ್ತು ಬೇರೆ ಬೇರೆಯವರು ಭಿನ್ನಾಭಿಪ್ರಾಯ ಹೇಗಿದೆ ಎಂಬುದನ್ನು ನೋಡಿದಾಗ ನಮ್ಮ ಭಾರತೀಯ ವಿದ್ವಾನರು ನಮ್ಮ ಭಾರತೀಯ ವಿದ್ವಾನರ ಪ್ರಕಾರ ವಯಲಿನ್ ವಾದ್ಯವು ಭಾರತದಲ್ಲೇ ಜನ್ಮ ತಾಳಿದೆ ಅಂತ ಹೇಳ್ತಾರೆ. ಅದು ಅವರ ಪ್ರಕಾರ. ಅದು ಹೆಂಗಂತಂದರೆ ಪ್ರಾಚೀನ ಕಾಲದಲ್ಲಿ ರಾಮಾಯಣ, ರಾಮನು ಇದ್ದರು ಮತ್ತು ರಾವಣನು ಇದ್ದ. ಆ ಟೈಮ್ದಾಗ ರಾವಣನ ದರ್ಬಾರದಲ್ಲಿ ಹತ್ತ, ಕುರ್ಮ ವೀಣಾ, ಆಲಪಿನಿ ವೀಣಾ, ಕಿನ್ನರಿ ವೀಣಾ, ಪಿನಕಿ ವೀಣಾ ಅಂತ ಮುಂತಾದ ತಂತಿ ವಾದ್ಯಗಳು ಇದ್ದವು ಎಂಬುದು ನಮಗೆ ಗ್ರಂಥಗಳ ಮೂಲಕ ಗೊತ್ತಾಗ್ತದೆ. ನೋಡಿ, ಆಲಪಿನಿ ವೀಣಾ ಮತ್ತು ಕುರ್ಮ ವೀಣಾ ಇವೆರಡು ವೀಣಾ ಹೆಂಗದಪ್ಪ ಅಂತಂದರೆ ಜಸ್ಟ್ ಲೈಕ್ ಆಮಿ, ನೀರೊಳಗಿರ್ತಾವಲ್ಲ ಆಮಿ, ಆ ಆಮಿ ಹಿಂಗಿರ್ತದ, ಅದ್ರ ಬೆನ್ನು ಒಂದು ನಮೂನಿ ಹಿಂಗಿರ್ತದ, ಮುಂದೆ ಹಿಂಗೆ ಬರ್ತದ. ಆದ್ರೆ ಬೆನ್ನು ಹಿಂಗೆ ಬಂದು ಮುಂದೆ ಅದ್ರ ಕುದಿಗೆ ಹಿಂಗೆ ಬರ್ತದ. ಈ ಆಧಾರ ಮೇಲೆ ವಯಲಿನ್ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಕೂಡ ನಮಗೆ ಗೊತ್ತಾಗ್ತದೆ. ಅಂದರೆ ಆಲಪಿನಿ ವೀಣಾ ಮತ್ತು ಕೂರ್ಮ ವೀಣಾ ಏನದವಲ್ಲ ಇವು ಆಮಿ ಹಂಗಿರೋದ್ರಿಂದ ಇವೇ ಕಾಲಕ್ರಮೇಣ ಡೆವಲಪ್ಮೆಂಟ್ ಆಗಿ ವಯಲಿನ್ ಆಗಿದೆ ಎಂಬುದನ್ನು ನಮಗೆ ಗೊತ್ತಾಗ್ತದೆ. ಇನ್ನು ಅಂದ್ರೆ ಇವೆಲ್ಲ ನಮ್ಮ ಭಾರತದಲ್ಲಿ ಬರುವಂಥ ರಾಮಾಯಣ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಇವನ್ನೆಲ್ಲ ಏನು ನಾವು ನೋಡ್ತೇವಲ್ಲ ಅದಕ್ಕೆ ನಮ್ಮ ಭಾರತೀಯ ವಿದ್ವಾನರು ವಯಲಿನ್ ವಾದ್ಯ ನಮ್ಮ ಭಾರತದಲ್ಲೇ ಜನ್ಮ ತಾಳಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, 13ನೇ ಶತಮಾನದಲ್ಲಿ ಇದ್ದಂಥ ಸಾರಂಗದೇವ ತಾನು ಬರೆದಂಥ ಸಂಗೀತ ರತ್ನಾಕರ ಗ್ರಂಥದಲ್ಲಿ 18 ಪ್ರಕಾರದ ವೀಣೆಗಳನ್ನು ವರ್ಣಿಸಿದ್ದಾನೆ. ಅದರಲ್ಲಿ ಕೂಡ ಆಲಪಿನಿ ವೀಣೆ ಎಂಬುದು ಅದು ಆಲಪಿನಿ ವೀಣೆ ಹಿಂಗೆ ವರ್ಣಿಸನಲ್ಲ, ಆಲಪಿನಿ ವೀಣೆ ನೋಡಿದ್ರೆ ಅದು ಪಿಟೀಲು ಅದಕ್ಕೆ ಹೋಲ್ತದ. ಕಂಪ್ಯಾರಿಸನ್ ಮಾಡಿದರೆ ಆಲಪಿನಿ ವೀಣೆ ಏನಪ್ಪ ವಯಲಿನ್ ವಾದ್ಯಕ್ಕೆ ಸಮೀಪದ. ಅದಕ್ಕೆ ಕಾಲಕ್ರಮೇಣ ಈ ಆಲಾಪಿನಿ ವೀಣಾ ಎಂಬುದೇ ಏನಪ್ಪ ವಯಲಿನ್ ಆಗಿದೆ ಅನ್ನುವಂಥ ಮಾತು ಕೂಡ ನಮಗೆ ಕೇಳಿ ಬರ್ತದ. ಇನ್ನು 16ನೇ ಶತಮಾನದಲ್ಲಿ ಯುರೋಪ್ದೊಳಗೆ ವಯೋಲ ಅಂತ ಒಂದು ವಾದ್ಯ ಇತ್ತು. ಆ ವಾದ್ಯವೇ ಕಾಲಕ್ರಮೇಣ ವಯೋಲ ಹೋಗಿ ಮಾರ್ಪಾಟಾಗಿ ಚೇಂಜ್ ಆಗಿ ಅದೇ ವಯಲಿನ್ ಆಗಿದೆ ಎಂಬುದು ಕೂಡ ಅದು ಕೂಡ ಒಂದು ಭಿನ್ನಾಭಿಪ್ರಾಯ ನಮಗೆ ಗೊತ್ತಾಗ್ತದೆ. ಮತ್ತೊಂದು ಅಭಿಪ್ರಾಯದ ಪ್ರಕಾರ ಪಿಟೀಲು ಇದು ಜರ್ಮನ್ ದೇಶದಲ್ಲಿ ಜನ್ಮ ತಾಳಿದೆ ಅಂತ ಹೇಳ್ತಾರೆ. ಇದು ಮತ್ತೊಂದು ಅಭಿಪ್ರಾಯ. ಪಿಟೀಲು ಜರ್ಮನ್ದಲ್ಲಿ ಜನ್ಮ ತಾಳಿದೆ ಅಂತ ಹೇಳ್ತಾರೆ. ಇನ್ನು ಅದೇ ಪ್ರಕಾರ 16ನೇ ಶತಮಾನದಲ್ಲಿ ಇಟಲಿ ದೇಶದಲ್ಲಿ ಆಂಡ್ರಿ ಅಮೇಟಿ ಅನ್ನೋವ ವಯಲಿನ್ ವಾದ್ಯವನ್ನು ಕಂಡು ಹಿಡಿದಿದ್ದಾನೆ ಅಂತ ಹೇಳಿ ನಮಗೆ ಇತಿಹಾಸದಿಂದ ಗೊತ್ತಾಗ್ತದೆ. ಆ ಹಿನ್ನೆಲೆಯೊಳಗೆ ಹಿಂಗೆ ವಯಲಿನ್ ಹುಟ್ಟಿನ ಬಗ್ಗೆ ವಿದ್ವಾನರಲ್ಲಿ ಭಿನ್ನವಾದ ಅಭಿಪ್ರಾಯಗಳಿವೆ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.